ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಸೇವಂತಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಬಟ್ ಅರ್ಧ ಕೆ ಜಿಗೆ 200 ರೂಪಾಯಿನ, 1 ಕೆ ಜಿಗೆ 400 ರೂಪಾಯಿ ಸೇವಂತಿಗೆ. ತುಂಬ ಚೆನ್ನಾಗಿತ್ತು ಹೂವು ಮಾತ್ರ. ನಾವು ಅರ್ಧ ಕೆ ಜಿ ಒಂದು ಕಡೆ ತಗೊಂಡ್ವಿ, ಇನ್ನೊಂದು ಕಡೆ 1/4 ಕೆ ಜಿಯಷ್ಟು ತಗೊಂಡ್ವಿ. ಇದು ಗುಲಾಬಿ ಅವರು ಹಾಕ್ಕೊಟ್ಟಿರೋದಷ್ಟೇ. 1/4 ಕೆ ಜಿ, ಇದು ಬಂದು 1/4 ಕೆ ಜಿ. 1/4 ಕೆ ಜಿಗೆ 60 ರೂಪೀಸ್. ಹಬ್ಬ ಅಂತ ಅಂದರೆ ನಿಮಗೆ ಗೊತ್ತೇ ಇದೆ ಹೂವಿಗೆ ಎಷ್ಟು ರೇಟ್ ಆಗುತ್ತೆ ಅಂತ. ಅದರಲ್ಲೂ ಇವಾಗಂತೂ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಯಾಕಂದರೆ ಮಳೆ ಅಲ್ವಾ, ಮಳೆಗೆಲ್ಲ ಹೋಗಿರುತ್ತೆ. ಸೊ ಹಾಗಾಗಿ ತುಂಬಾ ಕಾಸ್ಟ್ಲಿ ಇರುತ್ತೆ ರೇಟು ಹೂವಿಗೆ. ಆಮೇಲೆ ಗುಲಾಬಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಇದು ಹಸ್ಬೆಂಡ್ ಫ್ರೆಂಡ್ ಅವರು ತಂದು ಕೊಟ್ಟಿರೋದು. ಅರ್ಧ ಕೆ ಜಿಗೆ 200 ರೂಪಾಯಿ ಅಂತ ಅನಿಸುತ್ತೆ. ಅರ್ಧ ಕೆ ಜಿ ಅಲ್ಲ, ಇದು 1 ಕೆ ಜಿ ಇದೆ. ಎಷ್ಟು ಅಂತ ಹೇಳಿಲ್ಲ, ಬಟ್ 1 ಕೆ ಜಿಗೆ 200 ರೂಪೀಸ್ ಅಂತ ಹೇಳಿದರು. ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ. ಮಾರ್ನಿಂಗ್ ಅದು ಕೊಯ್ದುಕೊಂಡು ಬಂದಿರೋದಂತೆ, ಹೂವು ಕಿತ್ತು ತಂದಿರೋದು ಗಿಡದಿಂದ. ಇದು ಹಬ್ಬದ ಹಿಂದಿನ ದಿನ ನಾನು ಚಕ್ಲಿ ಮಾಡ್ತಾ ಇದ್ದೇನೆ. ಹಬ್ಬದ ಹಿಂದಿನ ದಿನ ಗುರುವಾರ, ಓಕೆನಾ, ಗುರುವಾರ ಮಾಡಿರೋದು ತಿಂಡಿಗಳೆಲ್ಲ. ನೆಕ್ಸ್ಟ್ ಡೇ ಹಬ್ಬ ಅಲ್ವಾ, ಹಾಗಾಗಿ ಈ ಚಕ್ಲಿ ರೆಸಿಪಿ ವಿಡಿಯೋವನ್ನು ಹಾಕಿದ್ದೇನೆ. ಆದರೆ ಇನ್ನೊಂದು ಸಲ ಬೇಕು ಅಂತಿದ್ರೆ, ನೀವು ಇನ್ನೊಂದು ವಿಡಿಯೋ ಬೇಕಿದ್ರೆ ಮಾಡಿ ಹಾಕ್ತೇನೆ ನಾನು, ಬೇಕು ಅಂತಿದ್ರೆ. ಯಾಕಂದರೆ ನೀವು ಔಟ್ಸೈಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚಕ್ಲಿ ಎಲ್ಲ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ನಿಮಗೆ ಅದು ಕಲರ್ ಬರಬೇಕು ಅಂತಲೇ ಇಲ್ಲ. ಈ ಥರ ಚಕ್ಲಿ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಸಖತ್ತಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ನೀವು ರೌಂಡ್ ಶೇಪೇ ಏನು ಮಾಡಬೇಕು ಅಂತಿಲ್ಲ. ಇದು ಹಬ್ಬಕ್ಕೋಸ್ಕರ ನಾನು ರೌಂಡ್ ಶೇಪ್ ಮಾಡಿರೋದು ಚಕ್ಲಿಯನ್ನು. 3 ಕಪ್ನಷ್ಟು ಚಕ್ಲಿ ಮಾಡಿದ್ದೀನಿ. ಅಂದರೆ 3 ಕಪ್ ಅಕ್ಕಿ ಹಿಟ್ಟಿನಿಂದ ಮಾಡಿರೋ ಚಕ್ಲಿ ಇದು. ಹಾಗೆಯೇ ಅದಕ್ಕೆ ಉದ್ದಿನ ಕಾಳು, ಹೆಸರು ಕಾಳು ಎಲ್ಲ ಹಾಕಬೇಕು, ಆವಾಗಲೇ ಟೇಸ್ಟ್ ಬರೋದು ಚಕ್ಲಿಗೆ. ನೆಕ್ಸ್ಟ್ ಬಂದು ಖಾರ ಕಡ್ಡಿ. ಇದಂತೂ ತುಂಬಾ ಈಸಿಯಾಗಿ ನಮಗೆ ಮಾಡ್ಕೊಳ್ಬೋದು ಕಡಲೆ ಹಿಟ್ಟಿನಿಂದ. ಬೇಕು ಅಂತಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೋದು ಮಿಕ್ಸ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಗಟ್ಟಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ. ಇಲ್ಲಾಂದರೆ ಜಸ್ಟ್ ನೀವು ಕಡಲೆ ಹಿಟ್ಟಿಂದನೇ ಮಾಡ್ಬೋದು. ಇದು ನಾನು 2 ಟೈಪಲ್ಲಿ ಮಾಡ್ತೀನಿ. ಚಕ್ಲಿ ಕೂಡ ಅಷ್ಟೇ, ಒಂದು ಸಣ್ಣದು ಇದಿತ್ತು ಹೋಲು, ಇನ್ನೊಂದು ಸ್ವಲ್ಪ ದೊಡ್ಡ ಹೋಲು, 2 ಟೈಪಲ್ಲಿ ಮಾಡ್ತೀನಿ. ಇದು ಅಷ್ಟೇ ಖಾರ ಕಡ್ಡಿ, ಒಂದು ಸ್ವಲ್ಪ ಸಣ್ಣ ಹೋಲು ಇರೋದು, ಇನ್ನೊಂದು ದೊಡ್ಡ ಹೋಲ್ ಇರೋದ್ರಲ್ಲಿ ಖಾರ ಕಡ್ಡಿ ಕೂಡ ಮಾಡಿರೋದು 2 ಟೈಪಲ್ಲಿ. ಚಕ್ಲಿ ಕೂಡ ಅಷ್ಟೇ 2 ಟೈಪಲ್ಲಿ ಮಾಡಿದ್ದೀನಿ. ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂತ, ಯಾವುದು ಚೆನ್ನಾಗಿರುತ್ತೆ ಅಂತೇಳಿ ನೋಡೋದಕ್ಕೆ ಆ ಥರ ಮಾಡಿರೋದು. ಖಾರ ಕಡ್ಡಿ ಕೂಡ ಅಷ್ಟೇ ಮನೇಲಿ ಮಾಡಿಕೊಂಡು, ಮಕ್ಕಳಿರೋ ಮನೆಯಲ್ಲೆಲ್ಲ ಈ ಥರ ನೀವು ಮನೇಲಿ, ನಾವು ಜಾಸ್ತಿ ಔಟ್ಸೈಡಿನಂತೂ ತರೋದಿಲ್ಲ, ಎಲ್ಲಾದರೂ ಒಂದೊಂದು ಸಲ ತರ್ತೀವಿ ಅಷ್ಟೇ. ಮತ್ತು ಈ ಥರನೇ ಹೀಗೇ ಮನೇಲಿ ಮಾಡ್ತೀವಿ. ಹಬ್ಬದ ದಿನ ಅಂತೂ ಮನೆಯಲ್ಲೇ ಮಾಡೋದು. ಕೆಲವರು ಹಬ್ಬಕ್ಕೂ ಔಟ್ಸೈಡಿಂದ ತರ್ತಾರೆ, ಬಟ್ ನಾವು ಆ ಥರ ಮಾಡಲ್ಲ. ಹಬ್ಬಕ್ಕೆ ಮನೆಯಲ್ಲೇ ಮಾಡ್ತೀವಿ ತಿಂಡಿಗಳೆಲ್ಲ, ದೇವರಿಗೆ ನೈವೇದ್ಯ ಇಡೋದಕ್ಕೆ ಎಲ್ಲದಕ್ಕೂ ಕೂಡ. ಇದು ಸ್ವಲ್ಪ ದೊಡ್ಡ ಹೋಲಿರೋದ್ರಲ್ಲಿ ಮಾಡಿರೋದು, ಇನ್ನೊಂದು ಸಣ್ಣ ಹೋಲಿರೋದ್ರಲ್ಲಿ. ಹಾಗೆಯೇ ರವೆ ಲಡ್ಡು ಕೂಡ ಮಾಡಿದ್ದೀವಿ. ರವೆ ಲಡ್ಡು ಚಿರೋಟಿ ರವೆಯಲ್ಲಿ ಮಾಡಿರೋದು ರವೆ ಲಡ್ಡು ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ. ಆಮೇಲೆ ಇದು ನಮ್ಮೂರ ಸೈಡ್ ಸಾಟ್ ಅಂತೇಳಿ ಹೇಳ್ತೀವಿ ಇದಕ್ಕೆ. ಬಾದುಷಾ ಥರನೇ, ಬಟ್ ಇಲ್ಲಿ ಬಾದುಷಾ ಅಂತ ಇರುತ್ತೆ, ಅದೊಂಥರ ಸ್ವಲ್ಪ ಬೇರೆ ಡಿಫ್ರೆಂಟ್. ಇದಕ್ಕೆ ನಾವು ಸಾಟ ಅಂತೇಳಿ ಹೇಳ್ತೀವಿ. ಪರ್ಫೆಕ್ಟ್ ಬಂದಿದೆ, ಇನ್ನೂ ಪರ್ಫೆಕ್ಟಾಗಿ ಬರಬೇಕಿತ್ತು, ಬಟ್ ಓಕೆ. ಇದು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ದಿನ ಮಾರ್ನಿಂಗ್ ನಾನು ರಂಗೋಲಿ ಹಾಕಿರೋದು. ಯಾಕಂತಂದರೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಆಮೇಲೆ ಎಲ್ಲಾದರೂ ನನ್ನ ಮಗಳು ಬಂದುಬಿಟ್ಟು ಎಲ್ಲ ರಂಗೋಲಿ ಹಾಳು ಮಾಡಿಬಿಡ್ತಾಳೆ ಅಂತೇಳಿ ಫಸ್ಟಿಗೆ ವಿಡಿಯೋ ಮಾಡಿಕೊಂಡು ಫೋಟೋ ಎಲ್ಲ ತೆಗೆಸಿ ಇಟ್ಕೊಂಡಿರೋದು. ನೆಕ್ಸ್ಟ್ ಇವಾಗ ಹೂವು ಕಟ್ಟೋಕ್ಕೆ ನೋಡಿ, ಇದು ಮಾರ್ನಿಂಗ್, ಇದು ಹಿಂದಿನ ದಿನ ಮಾರ್ನಿಂಗ್, ಅಂದರೆ ಗುರುವಾರ ದಿನ ಬೆಳಿಗ್ಗೆ ತಂದಿರೋದು ಗುಲಾಬಿ, ಏನೂ ಆಗಿಲ್ಲ. ನೆಕ್ಸ್ಟ್ ಡೇ ಶುಕ್ರವಾರ ಅಲ್ಲ ಹಬ್ಬ. ಮಾರ್ನಿಂಗ್ ಇವಾಗ ಹೂವು ಕಟ್ತಾ ಇದ್ದೀನಿ ನೋಡಿ, ಎಲ್ಲ ಹೂವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಕಟ್ಟೋದಕ್ಕೆ. ನೋಡಿ ಕಟ್ತಾ ಇದ್ದೀನಿ ಹೂವು. ಈ ಥರ ನಿಮಗೆ ಅರ್ಧ ಕೆ ಜಿ 1 ಕೆ ಜಿ ಈ ಥರ ತಗೊಂಡ್ರೆ ನಿಮಗೆ ರೇಟ್ ಕಡಿಮೆ ಬೀಳುತ್ತೆ. ಅದೇ ನೀವು ಕಟ್ಟಿರೋ ಹೂವು ಅಂತ ಅಂದರೆ ತುಂಬ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಹಾಗೆಯೇ ಸೇವಂತಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಥರದ್ದೆಲ್ಲ ಗುಲಾಬಿಗಳು ನಮ್ಮೂರ ಸೈಡ್ ಸಿಗಲ್ಲ, ಅಂದರೆ ಧರ್ಮಸ್ಥಳ ಸೈಡು ಅಲ್ಲೆಲ್ಲ ಈ ಥರ ಸಣ್ಣ ಸಣ್ಣ ಗುಲಾಬಿ ಸಿಗಲ್ಲ, ದೊಡ್ಡ ದೊಡ್ಡ ಗುಲಾಬಿಗಳು ಮಾತ್ರ. ಸೇವಂತಿಗೆನೂ ಅಷ್ಟೇ ಈ ಥರ ಕೊಡಲ್ಲ, ಎಲ್ಲ ಕಟ್ಟಿರುವ ಹೂವನ್ನೇ ಕೊಡ್ತಾರೆ. ಈ ಥರ ಎಲ್ಲ ಕೊಡೋದೇ ಇಲ್ಲ ಹೂವು ಇಲ್ಲಿ ಅಂತೂ. ತುಂಬ ಏನು
ಇದು ಕಡಿಮೆ ಆಗುತ್ತೆ. ನೀವು ಕಟ್ಟಿರೋದಾದರೆ ಅದಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ ರೇಟು. ನಾವೇ ಮನೇಲಿ ಮಾಲೆ ಈ ಥರ ಮಾಡ್ಕೋಬೋದು. ಗುಲಾಬಿ ಹೂವು ಜಾಸ್ತಿ ಇರೋದ್ರಿಂದ ನಾನು ಗುಲಾಬಿಯೇ ಜಾಸ್ತಿ ಹಾಕಿ ಸೇವಂತಿಗೆ ಮಿಡ್ಲಲ್ಲಿ ಹಾಕಿದ್ದೀನಿ. ಸೊ ಪೂಜೆ ಮಾಡ್ತಾ ಇದ್ದೇನೆ ನಾನೇ. ಬೆಳಿಗ್ಗೆ ಪೂಜೆನ ಹಸ್ಬೆಂಡ್ ಹೇಳಿದರು ನೀನೇ ಮಾಡು ಅಂತ. ಸೊ ಹಾಗಾಗಿ ನಾನೇ ಮಾಡ್ತಾ ಇದ್ದೇನೆ. ಹಾಗೆಯೇ ಮಲ್ಲಿಗೆ ಹೂವು 1 ಮೊಳ ಮಲ್ಲಿಗೆದು 60 ರೂಪಾಯಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ. ಅದು ಮಾರ್ನಿಂಗ್ ಬಂದಿರ್ತಾರೆ ಮಾರ್ಕೊಂಡು ಆವಾಗ ತಗೊಂಡಿರೋದು. ಇವಾಗ ಪೂಜೆ ಮಾಡ್ತಾ ಇದ್ದೇನೆ ನಾನು. ಈ ಬ್ಲೌಸ್ ನಾನೇ ಹೊಲ್ದಿರೋದಾಯ್ತಾ, ಕಲಿಬೇಕಾದ್ರೆ ಹೊಲ್ದಿರೋ ಬ್ಲೌಸ್ ಇದು. ಇವಾಗಲೂ ಆಗುತ್ತೆ, ಸ್ಟಿಚ್ ಏನು ಓಪನ್ ಮಾಡಿಲ್ಲ. ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಲ್ವ, ಹಾಗಾಗಿ ಈ ಬ್ಲೌಸ್ ಆಗುತ್ತೆ. ಒಂದು ಸಾರಿ ಉಟ್ಕೊಳ್ಬೇಕು ಅಂತೇಳಿ. ಇವಳು ಈಗ ನೋಡಿ ನಮ್ಮ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ಅವಳಿಗೆ ಹೊಸ ಬಟ್ಟೆ ಇದೆ, ಅದು ಸಂಜೆ ಹಾಕೋಣ ಅಂಥೇಳಿ, ಮಧ್ಯಾಹ್ನ ಬೇಡ ಅಂಥೇಳಿ ಸಂಜೆ ಹಾಕೋಣ ಅಂಥೇಳಿ. ಹಾಗೆಯೇ ದೇವರಿಗೆ ನೈವೇದ್ಯ ಮಡ್ಲಕ್ಕಿ ಎಲ್ಲನೂ ಕೂಡ ಇಟ್ಟಿದ್ದೀನಿ. ದೇವರಿಗೆ ನೈವೇದ್ಯ ಬಂದು ಪುಳಿಯೋಗರೆ, ಚಿತ್ರಾನ್ನ, ಆಮೇಲೆ ಗುಡಾನ್ನ ಅಂತೇಳಿ ಹೇಳ್ತೀವಲ್ವ ಅದು, ಮೊಸರನ್ನ, ನೆಕ್ಸ್ಟ್ ಪಾಯಸ ಮತ್ತು ಬಾಳೆಹಣ್ಣಿನ ರಸಾಯನ ಪಾಯಸ, ಆಮೇಲೆ ಚಕ್ಲಿ, ರವೆ ಉಂಡೆ, ಖಾರ ಕಡ್ಡಿ ಇದೆಲ್ಲ ಮಾಡಿದ್ದೆ ಅಲ್ವ, ಎಲ್ಲ ಫ್ರೂಟ್ಸು ಎಲ್ಲವನ್ನು ಕೂಡ ದೇವರಿಗೆ ನೈವೇದ್ಯ ಇಟ್ಟಿದ್ದೇನೆ. ಜಾಸ್ತಿ ಗುಲಾಬಿ ಇರೋದ್ರಿಂದ ಗುಲಾಬಿದು ಮಾಲೆನೇ ಸ್ವಲ್ಪ ಅಂದರೆ ರೆಡ್ ಕಲರ್ ಕಾಣಿಸ್ತಿದೆ. ಸೇವಂತಿಗೆ ಕಡಿಮೆ ಇದ್ದರೆ ಸೇವಂತಿಗೆನೇ ಜಾಸ್ತಿ ತಗೋತಾ ಇದ್ವಿ. ಸೊ ನಮ್ಮ ಮಗಳು ಏನು ಮಾಡ್ತಾ ಇದ್ದಾಳೆ ನೋಡಿ. ಇವಾಗ ನೋಡಿ ಹೊರಗಡೆ ತುಳಸಿ ಹತ್ರ ಇವಾಗ ಏನು ಮಾಡ್ತಾಳೆ ನೋಡಿ, ಗೊಂಬೆಯನ್ನು ಹಿಡ್ಕೊಂಡು ಬಂದು ಗೊಂಬೆಗೂ ಕೂಡ ಆರತಿ ಮಾಡು ಅಂತ ಹೇಳ್ತಾ ಇದ್ದಾಳೆ. ಮಣಿ ನಾನೇ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಅವಳು ಡೈಲಿ ಪೂಜೆ ಮಾಡಬೇಕಾದ್ರೆ ಅವಳೇ ಇದು ಮಾಡ್ತಾಳೆ ಅಲ್ವಾ, ಹಾಗಾಗಿ ಈಗ ಇವಳು ಪೂಜೆ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಬಂದು ಗೊಂಬೆನ ಹಿಡ್ಕೊಂಡು ಬಂದ್ಲು. ನಾನೇ ಗೊಂಬೆಗೆ ಪೂಜೆ ಮಾಡ್ತೀನಿ, ಗೊಂಬೆಗೆ ಬೊಟ್ಟಿಡ್ತೀನಿ ಅಂತ. ಗೊಂಬೆಗೆ ಬೊಟ್ಟಿಡೋದು ಎಲ್ಲ ಕೂಡ ವೀಡಿಯೋ ಇದೆ ನೋಡಿ. ನಕ್ಕು ಸಾಕಾಗೋಗಿದೆ ನಮಗೆ. ಯಾಕಂದರೆ ಅವಳು ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ಗೊಂಬೆನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ. ಅದು ಏನು ಗೊತ್ತಾ, ಒಂದು ಗೊಂಬೆ ಇದೆ ನೋಡಿ ನೀವು ವೀಡಿಯೋದಲ್ಲಿ, ಅದು ಬೇಡ, ಬ್ಲ್ಯಾಕ್ ಆಗಿದೆ ಮತ್ತು ಅದರೊಳಗಡೆದೆಲ್ಲ ತೆಗೆದುಬಿಟ್ಟಿದ್ದಾಳೆ ಹತ್ತಿಯನ್ನೆಲ್ಲ. ಅದಕ್ಕೋಸ್ಕರ ಅದು ಬೇಡ, ಅದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅದೇ ಥರದ್ದು ಹಗುರದ್ದೇ ಇರೋದು ಇನ್ನೊಂದು ಗೊಂಬೆ ತಗೊಂಡಿದ್ವಿ ಹೊಸದು. ಅದನ್ನು ಅವಳು ಇದು ಮಾಡ್ತಾನೇ ಇಲ್ಲ ನೋಡಿ, ಇದೇ ಬೇಕಂತೆ ಅವಳಿಗೆ. ಬೇರೆ ಗೊಂಬೆಗಳು ಇದೆ, ದೊಡ್ಡದು ಸಣ್ಣದು ಬೇರೆ ಎಲ್ಲ ಇದೆ. ಅದರಲ್ಲಿ ಯಾವುದ್ರಲ್ಲಿ ಆಟ ಆಡ್ತಿಲ್ಲ. 4-5 ಗೊಂಬೆಗಳಿದೆ ಚೆನ್ನಾಗಿರೋದು, ಅದು ಯಾವುದು ಬೇಡ ಅಂತೆ ನೋಡಿ. ಇವಾಗ ಹೊಸ ತಗೊಂಡಿರೋದು ಅದನ್ನು ಹಿಡ್ಕೊಂಡು ಬಂದು ಈಗ ನೋಡಿ ಅದಕ್ಕೆ ನಮಸ್ಕಾರ. ಅದಕ್ಕೆ ನೋಡಿ ಆರತಿಯನ್ನು ಹೆಂಗೆ ಅವಳು ಇದು ಮಾಡ್ತಾ ಇದ್ದಾಳೆ ಅಂತ. ಆರತಿ ತಗೋ ಅಂತ. ಆರತಿ ತಗೊಂಡಿಲ್ಲ ಅಂದರೆ ಅವಳೇ ಕೈಯನ್ನು ಇಟ್ಬಿಟ್ಟು ಇದು ಮಾಡ್ತಾ ಇದ್ದಾಳೆ ನೋಡಿ. ಈಗ ಬೊಟ್ಟು ಹಾಕ್ತಾ ಇದ್ದಾಳೆ ನೋಡಿ, ಕುಂಕುಮ. ಹೊಸ ಗೊಂಬೆಗೂ ಹಳ ಗೊಂಬೆಗೂ ಸೇಮ್ ಗೊಂಬೆ ತಗೊಂಡ್ರು ಅವಳಿಗೆ ಅದೇ ಆಗಬೇಕು, ಹಳತ್ತು ಗೊಂಬೆನೇ ಆಗಬೇಕು ಅಂತ. ಯಾಕಂದರೆ ನಾವು ಔಟ್ಸೈಡ್ ಹೋದಾಗ ನಾನು ಇಟ್ಕೋತೀನಿ ಅಂತ ಅದನ್ನು ಯಾರಾದರೂ ನೋಡಿ ನಗ್ಬೋದು. ಯಾಕಂದರೆ ಅದು ಆ ಥರ ಮಾಡಿ ಇಟ್ಟಿದ್ದಾಳೆ ಅದನ್ನು ಗೊಂಬೆನ. ಒಳಗಡೆದೆಲ್ಲ ಹತ್ತಿ ತೆಗೆದ್ಬಿಟ್ಟು ಅದು ಬ್ಲ್ಯಾಕ್ ಆಗಿದೆ ನೋಡಿ. ಈಗ ನಮಸ್ಕಾರ ಮಾಡೋಕ್ಕೆ ಹೇಳ್ತಾ ಇದ್ದಾಳೆ ನೋಡಿ. ನೋಡಿ ಹೇಗೆ ನಮಸ್ಕಾರ ಮಾಡಿಸ್ತಾ ಇದ್ದಾಳೆ ಗೊಂಬೆಗೆ ಅಂತೇಳಿ. ಮಾಡು ಅಂತೇಳಿ ಬೈದು ನಮಸ್ಕಾರ ಮಾಡು ಅಂತೇಳಿ ಮತ್ತು ಅವಳು ಕೂಡ ನೋಡಿ ನಮಸ್ಕಾರ ಮಾಡಿದ್ಲು. ಹೀಗೇ ಅವಳಷ್ಟಕ್ಕೆ ಅವಳು ಆಟ ಆಡೋದು ಗೊಂಬೆ ಜೊತೆ. ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಗೊಂಬೆನೇ ಇಷ್ಟ ಆಗುತ್ತೆ ಅಲ್ವಾ. ಸೊ ತುಂಬಾ ಚೆನ್ನಾಗಿ ಆಟ ಆಡ್ಕೊಳ್ತಾ ಇರ್ತಾರೆ. ಇವಾಗ ಹೊರಗಡೆ ನೋಡಿ ಅಲೋವೆರಾ ನೋಡಿ ಎಷ್ಟು ಹೈಟಾಗಿ ಬಂದಿದೆ ಅಂತೇಳಿ. ಒಂದು ಸಲ ಹೂವು ಆಗಿತ್ತು, ಇವಾಗ ಇನ್ನೊಂದು ಅಲೋವೆರಾದಲ್ಲಿ ಹೂವು ಆಗ್ತಾಯಿದೆ. ಅದು ಬಾಲ್ಕನಿಯಲ್ಲಿ ಇಟ್ಟಿದ್ದೀವಿ ಅಲೋವೆರಾ, ಅದರಲ್ಲಿ ಹೂವು ಆಗ್ತಾಯಿದೆ. ಹಾಗೆಯೇ ಈ ಮಾಲೆಗೆ ಕೂಡ ಸಾಕಷ್ಟು ಜನರು ಲೈಕ್ ಮಾಡಿದರು ಸ್ಟೇಟಸ್ ಹಾಕಬೇಕಾದ್ರೆ ವಾಟ್ಸಪ್ಪು. ಇದು 200 ಏನೋ ರೂಪೀಸ್ ಕೊಟ್ಟಿರೋದು ಅದಕ್ಕೆ. ಹಾಗೆಯೇ ದೇವರ ಅಲಂಕಾರ ನೋಡಿ ಯಾವ ರೀತಿಯಾಗಿದೆ ಅಂತೇಳಿ. ದೇವರ ಮಾಲೆ, ಹಾಗೆಯೇ ಸಿಂಪಲ್ಲಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬ ಸಿಂಪಲ್ ಅಂದರೆ ಇದು ಲಕ್ಷ್ಮಿಯನ್ನೇನು ಕೂರಿಸೋದು ಈ ಥರದ್ದೇನು ಮಾಡಬೇಕು ಅಂತೇನಿಲ್ಲ. ಲಕ್ಷ್ಮಿ ಫೋಟೋ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಓಕೆನಾ. ಕೆಲವರು ಅಂದ್ಕೊಂಡಿರ್ತಾರೆ ನಿಮ್ಗೆ ಹಬ್ಬ ಇಲ್ವಾ ಅಂತ. ಹಬ್ಬ ಅಂದರೆ ಅದೇ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡ್ಬೋದು. ಇವಾಗ ಏನಂದರೆ ಆಡಂಬರದಲ್ಲಿ ಬಂದು ಲಕ್ಷ್ಮಿನ ಕೂರಿಸೋದು ಓಕೆ, ಬಟ್ ಅದಕ್ಕೆ ಕೈ ಕಾಲು ಎಲ್ಲ ಕೊಟ್ಟು ಇದು ಮಾಡುವಂಥದ್ದು ಆ ಥರದ್ದೆಲ್ಲ ಆಗೋಗ್ಬಿಟ್ಟಿದೆ. ನಾವು ಸಿಂಪಲ್ಲಾಗಿ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ, ವರ್ಷಗಳು ಮಾಡ್ತೀನಿ ನಾನು.
ಹಾಗಾಗಿ ನಮ್ಮದು ಸೇಮ್ ಹೀಗೇ ಲಕ್ಷ್ಮಿ ಫೋಟೋ ಇಟ್ಟೆ ಪೂಜೆ ಮಾಡೋದು. ಹಾಗೆ ಈ ಮಡ್ಲಕ್ಕಿಗೆ ಏನು ಇಟ್ಟಿರ್ತೀನಲ್ವ ಅದನ್ನು ದೇವಸ್ಥಾನಕ್ಕೆ ಹೋಗಿ ಕೊಡ್ತೇನೆ. ಬಟ್ ಇವಾಗ ಕೊಡೋದಕ್ಕಾಗಿಲ್ಲ, ನೆಕ್ಸ್ಟ್ ಕೊಡಬೇಕು. ಟೈಮ್ ಸಿಕ್ಕಿಲ್ಲ, ಅಂದರೆ ಮಳೆ ಎಲ್ಲ ಬರ್ತಾ ಇತ್ತಲ್ವ, ಫುಲ್ಲು ಮಳೆ ಅಂದರೆ ಮಳೆ, ಹೋಗೋದಕ್ಕೇ ಆಗಿಲ್ಲ. ಅದರಲ್ಲಿರೋ ಫ್ರೂಟ್ಸು ಪಾಪುಗೆ ತಿನ್ನೋದಕ್ಕೆ ಕೊಡ್ತೇನೆ. ಪಾಪುಗೆ ಅಂದರೆ ಮನೇಲಿರೋ ಪಾಪುಗೂ ಕೊಡ್ಬೋದು ಅಥವಾ ಬೇರೆಯವರಿಗೂ ಕೊಡ್ಬೋದು. ಅಂದರೆ ಮಕ್ಕಳೇ ಅದನ್ನು ತಿನ್ನಬೇಕು ಅಂತೆ ಅದರಲ್ಲಿರೋ ಇಟ್ಟಿರೋ ಫ್ರೂಟ್ಸನ್ನು. ಹಾಗಾಗಿ ಆವತ್ತಿನ ದಿನ ಅದನ್ನು ತೆಗಿಯೋಕ್ಕಾಗಲ್ಲ, ನೆಕ್ಸ್ಟ್ ಡೇ ತೆಗಿಬೇಕು. ನೆಕ್ಸ್ಟ್ ಡೇ ಯಾರು ಬರ್ತಾರಲ್ವ, ಸೊ ಹಾಗಾಗಿ. ಸೊ ನೋಡಿ, ಮಧ್ಯಾಹ್ನದ ಅಡುಗೆ ನೋಡಿ ತಯಾರಿಯಾಗಿದೆ. ಟೋಟಲ್ ಆಗಿ 20 ಐಟಮ್ ಇತ್ತು, ಓಕೆನಾ. 20 ಐಟಮ್ ಇದೆ. ಬಾಳೆಕಾಯ್ದು ಬಜ್ಜಿ ಇದೆ, ಪಲ್ಯ ಇದೆ, ಹಾಗೆಯೇ ಟೊಮೆಟೊ ರಸಮ್ ಇದೆ, ಕೋಸಂಬರಿ ಇದೆ, ಪಾಯಸ ಇದೆ, ಸೆಂಡಿಗೆ ಇದೆ, ಮೊಸರನ್ನ ಇದೆ, ಗುಡಾನ್ನ ಇದೆ, ಬಾಳೆಹಣ್ಣಿನ ರಸಾಯನ ಇದೆ, ನೀರುಳ್ಳಿ ಬಜ್ಜೆ ಇದೆ, ಪುಳಿಯೋಗರೆ ಇದೆ, ಚಿತ್ರಾನ್ನ ಇದೆ, ಹಾಗೆಯೇ ಸಾಟ್, ಲಾಡು, ಚಕ್ಲಿ, ಆಮೇಲೆ ಖಾರ ಕಡ್ಡಿ, ಇದೆಲ್ಲ ಸೇರಿಬಿಟ್ಟು ಉಪ್ಪು ಉಪ್ಪಿನಕಾಯಿ ಎಲ್ಲ ಸೇರಿಬಿಟ್ಟು ಟೋಟಲ್ 20 ಐಟಮ್ ರೆಡಿ ಮಾಡಿದ್ವಿ ನಾವು ಮಧ್ಯಾಹ್ನದ ಊಟಕ್ಕೆ. ನೆಕ್ಸ್ಟ್ ನೋಡಿ, ನಾನು ಊಟ ಎಲ್ಲ ಮುಗಿಸಿ 3:30 ಗಂಟೆ ಏನೋ ಆಗಿತ್ತು, 4 ಗಂಟೆ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿದ್ದೀನಿ. ಇನ್ನು ಸಂಜೆ ಮತ್ತೆ ರೆಡಿ ಆಗಬೇಕಲ್ಲ, ಬೇರೆ ಸಾರಿ ಉಟ್ಕೋಬೇಕು. ನೆಕ್ಸ್ಟ್ ಅರಶಿನ ಕುಂಕುಮ ಕೊಡೋದಕ್ಕೆ ರೆಡಿ ಮಾಡಬೇಕು. ಹಾಗೆಯೇ ಕರೆದಿರ್ತಾರೆ, ಅಲ್ಲಿಗೆ ಹೋಗಬೇಕು. ಅರಶಿನ ಕುಂಕುಮ ಕೊಡೋದೆಲ್ಲ ವೀಡಿಯೋಸ್ ನಾನು ಮಾಡಿಲ್ಲ. ಟೋಟಲ್ 5 ಜನನ ಕರೆದಿದ್ದೆ. ಒಂದು ಟೋಟಲ್ 10 ಜನ ಏನೋ ಆಗಿದ್ದರು, ಬಟ್ ಅವರಿಗೆ ಯಾರಿಗೂ ಬರೋದಕ್ಕಾಗಿರಲಿಲ್ಲ. ಸೂತಕ ಅಂತ ಹೇಳಿದರು, ಬರೋದಕ್ಕಾಗಲ್ಲ ಅಂತ. ಸೊ ಫೈನಲಿ 5 ಜನರಿಗೆ ಕೊಟ್ಟಿದ್ದೀನಿ. ಇಲ್ಲಾಂದ್ರೆ ಒಂದು 10 ಜನ 12 ಜನ ಬರ್ತಾಯಿದ್ರು. ಹಾಗಾಗಿ ಮತ್ತೆ 5 ಜನರಿಗೆ ನಾನು ಕೊಟ್ಟೆ. ಹಾಗೇನಿದು ನಾನು ಅರಿಶಿನ ಕುಂಕುಮಕ್ಕೆ ಹೋಗಿದ್ದೆ ಅಲ್ವಾ, ಅಲ್ಲಿ ಅವರು ಗಿಫ್ಟಾಗಿ ಕೊಟ್ಟಿರೋದು ಇದೆಲ್ಲ. ಒಂದು ಪ್ಲೇಟ್ ಸಿಕ್ಕಿದೆ ಒಬ್ರದ್ದು, ಹಾಗೆಯೇ ದೀಪ ಸಿಕ್ಕಿದೆ. ನಾನು ಅರಿಶಿನ ಕುಂಕುಮಕ್ಕೆ ಬ್ಲೌಸ್ ಪೀಸು, ಬಳೆ, ವೀಳ್ಯದೆಲೆ, ಅಡಿಕೆ ಈ ಥರನೇ ಕೊಡೋದು. ಇದು ಸಂಜೆ ನಾನು ಮತ್ತೆ ಎಲ್ಲ ಹೋಗಿ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ನಾನು ಹೋಗಿ ಬಂದು ಆದ ನಂತರ ಮತ್ತೆ ನಾನು ಇದು ವೀಡಿಯೋ ಮಾಡಿರೋದು. ಅರಿಶಿನ ಕುಂಕುಮ ಕೊಡೋದೆಲ್ಲ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ನನಗೆ. ಹಾಗೆಯೇ ಎಲ್ಲ ಕೂಡ ನೋಡಿ, ಎಲ್ಲನೂ ಇಲ್ಲಿ ಈ ಥರ ಪ್ಲಾಸ್ಟಿಕ್ಕಲ್ಲಿ ಕವರಲ್ಲಿ ಹಾಕಿಬಿಟ್ಟು ಬಂದವರಿಗೆ ಇದರಲ್ಲಿ ಹಾಕಿಬಿಟ್ಟು ಕೊಟ್ಟಿದ್ದೆ. ಹಾಗೆಯೇ ಪುಳಿಯೋಗರೆ, ಚಿತ್ರಾನ್ನ ಇದೆಲ್ಲ ತಿನ್ನೋದಕ್ಕೂ ಕೊಟ್ಟಿದ್ದೆ. ಮಧ್ಯಾಹ್ನ ಏನು ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ತಿನ್ನೋದಕ್ಕೆ ಕೊಟ್ಟಿದ್ದೆ. ಒಂದು ಸ್ವಲ್ಪ ಏನಲ್ಲ ಉಳ್ದಿತ್ತಷ್ಟೇ, ಬೇರೆ ಏನು ಉಳ್ದಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಂಜೆ ನಾನು ಈ ಸಾರಿನ ಉಟ್ಕೊಂಡಿದ್ದೀನಿ. ಹೊಸದು ಸಾರಿ ಇತ್ತು, ಬಟ್ ಅದು ಬ್ಲೌಸ್ ಹೊಲ್ದಿರಲಿಲ್ಲ, ಹಾಗಾಗಿ ಸೀಮಂತದ ಸಾರಿನೇ ಉಟ್ಕೊಂಡಿದ್ದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.